ನಾವು 11ನೇ ವಾರ್ಡ್ನಲ್ಲಿ ವಾಸವಾಗಿದ್ದೇವೆ. ಇಲ್ಲಿ ಶರಣಪ್ಪ ಗೊಳಗೊಳ್ಕಿ ಅನ್ನೋರು ಅಣ್ಣಾರು ಈ ಏರಿಯಾದಾಗ ನೀರಿನ ಭಾಳ ಸಮಸ್ಯೆ ಐತಿ. ಎಲ್ಲ ಮಕ್ಕಳಿಗಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬಾರ್ದು, ಮತ್ತು ನೌಕರಿಗೆ ಹೋಗೋರಾಗಿರ್ಬೋದು, ಎಲ್ಲರಿಗೆ ನೀರು ತೊಗೊಂಬಂದು ಮಾಡಲಿಕ್ಕೆ ಅಸಾಧ್ಯವಾದದ ಮಾತು. ಅವ್ರು ಜನರಿಗೆ ಒಂದು ಸಹಕಾರ ಮಾಡ್ಬೇಕಂತೇಳಿ ಸಮಾಜ ಸೇವೆಯನ್ನು ಮಾಡ್ಬೇಕಂತಂದು ಬಹಳಷ್ಟು ಈ ಏರಿಯಾದಾಗ ಅವ್ರು 11ನೇ ವಾರ್ಡ್ನೊಳಗೆ ಭಾಳಷ್ಟು ಶ್ರಮ ಪಡಾಕತ್ತಾರ ರೀ. ನೀರಿಂದು, ಕರೆಂಟಿಂದು, ರೋಡಿಂದು ಭಾಳ ಅಂದರೆ ಇಲ್ಲಿ ಮಕ್ಕಳು ಓಡಾಡ್ತಿರ್ತಾರೆ, ವಯಸ್ಸಾದವರು ಓಡಾಡ್ತಿರ್ತಾರೆ, ಭಾಳ ಅನಾನುಕೂಲ ಐತಿ. ಅವ್ರು ಸ್ವ ಇಚ್ಛೆಯಿಂದ ಸಮಾಜ ಸೇವೆಯನ್ನು ಮಾಡ್ಬೇಕಂತಂದು ಸದಾಕಾಲ ಅವ್ರು ಏನು ಮಾಡ್ತಿದ್ದಾರೆ, ಈ ಏರಿಯಾದಾಗ ಎಲ್ಲರಿಗೆ ಅನುಕೂಲ ಆಗಲಿ ಅಂತಂದು ಮನವರಿಕೆ ಮಾಡ್ಕೋತ ಬರ್ತಾ ಇದ್ದಾರೆ. ಬಟ್ ಅದರಲ್ಲಿ ಅನ್ನೋದು ಒಂದು ತೊಂದರೆ ಆಗೈತಿ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗಾಯ್ತು, ಚಿಕ್ಕ ಮಕ್ಕಳಿಗಾಯ್ತು, ಈ ಏರಿಯಾದಾಗ ಅವ್ರು ಏನು ಮಾಡ್ತಿದ್ದಾರೆ, ಸ್ವ ಇಚ್ಛೆಯಿಂದ ಸಮಾಜ ಸೇವೆಯನ್ನು ಮಾಡ್ಬೇಕಂತೇಳಿ ಮುನ್ಸಿಪಾಲ್ಟಿ ನೀರು ಹಾಕ್ಸಿದ್ದಾರೆ. 24x7 ನೀರು ಹಾಕ್ಸಿದ್ದಾರೆ. ಬಟ್ ಈ ಏರಿಯಾದಲ್ಲಿ ಅದು ತೊಂದರೆ ಆಗೈತಿ. ಆಗಲೇ ಹೇಳಿದ್ರಲ್ಲ ಅವರು, ಬಂದಿಲ್ಲ, ಒಟ್ಟ ನೀರು ಬಂದಿಲ್ಲ ಸರ್. ಭಾಳ ವರ್ಷ ಸರ್, ಸುಮಾರು ದಿನಗಳ ಕಾಲ ಆಯ್ತು ಸರ್, ನೀರು ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಜನರ ಅನಾನುಕೂಲ ಭಾಳ ತೊಂದರೆ ಆಗೈತೆ ಅನ್ನೋ ಒಂದು ಉದ್ದೇಶದಿಂದ ಅವರು ಸ್ವ ಇಚ್ಛೆಯಿಂದ ಟ್ರ್ಯಾಕ್ಟರ್ ತರಿಸಿ, ನೀರು ತರಿಸಿ ಎಲ್ಲ ಮಾಡಿ ಅವರು ಏನು ಮಾಡ್ತಿದ್ದಾರೆ. ನೀರಿನ ಸಮಸ್ಯೆ ಯಾವ ತರ ಐತಿ? ಬೋರ್ವೆಲ್ ಮುನ್ಸಿಪಾಲ್ಟಿ ಬರ್ತಾವ್ರಿ, ಅವು ಭಾಳ ಬರಂಗಿಲ್ಲ. ಒಂದು ಟ್ಯಾಂಕರ್ ಬರ್ತೈತಿ, ಅದ್ರೊಳಗೆ ಎಲ್ಲ ಜನ ಹೋಗಿ, ಎಲ್ಲ ಹೆಣ್ಮಕ್ಳು ಹೋಗಿ ದೂಷಾಡಿ ಕಷ್ಟಪಟ್ಟು ನೀರು ತುಂಬ್ತಾರ. ಒಬ್ರು ಸಿಗ್ತಾವು, ಒಬ್ರು ಸಿಗಂಗಿಲ್ಲ. ಇಲ್ಲ ಟ್ಯಾಂಕರ್ ಬಂದಿರ್ತಾವ್ರಿ ನೀರಿನು. ಬರ್ತಾವ, ಯಾವಾಗಾರ ಬರ್ತಾವು, ಅನಾನುಕೂಲದಿಂದ ಬರ್ತಾವ, ತೊಂದರೆಯಾಗಿ ಬರ್ತಾವ್ರಿ. ಹಾಗಾಗಿ ತೊಂದರೆ ಆಗೈತಿ, ದಿನ ಬರುದಿಲ್ರಿ. ಈಗ 24x7 ಅಂತೇಳಿ ಸ್ಕೀಮ್ ಮಾಡಿರಲ್ಲ ಎಚ್ ಕೆ ಪಾಟೀಲ್, ಬರುದಿಲ್ಲ, ನಳ ಬರಂಗಿಲ್ಲ ಸರ್ ಇಲ್ಲಿ. ಬಟ್ ನಳ ಎಲ್ಲ ಹಾಕಿಸಿದಾರೆ, ಫೆಸಿಲಿಟೀಸ್ ಎಲ್ಲ ಇದೆ. ಬಟ್ ನೀರು ಬರ್ತಾ ಇಲ್ಲ, ಭಾಳ ಏರಿಕೆ ಆಗುತ್ತೆ ಅಂತ ಹೇಳಿ ನೀರು ಬರ್ತಾ ಇಲ್ಲ ಸರ್ ಇಲ್ಲಿ. ಶರಣಪ್ಪ ಗೊಳಗೊಳ್ಕಿ ಅವರು ಇಲ್ಲಿ ಇದೆಲ್ಲ ತೊಂದರೆಯನ್ನು ನೋಡಲಾರ್ದ ಅವರು ಸ್ವ ಇಚ್ಛೆಯಿಂದ ಟ್ರ್ಯಾಕ್ಟರ್ ತರಿಸಿ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದಾರೆ ನಮ್ಮ ಏರಿಯಾದಾಗ. ಇದು ಸುಮಾರು 3ರಿಂದ 4 ವರ್ಷಗಟ್ಟೆ ಆಗ್ತಾ ಬಂತು. ನೀರಿಂದು ನಮ್ಮ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಇಲ್ಲಿ ವಿಶೇಷ ಕಾಳಜಿ ವಹಿಸಿ ನೀರಿನ ವ್ಯವಸ್ಥೆ ಮಾಡಿದರೂ ಕೂಡ BJPಯವರು ಗೆದ್ದಂಥ ಸಹೋದರಿ ಶ್ವೇತಾ ಬೆಣಕನವಾರಿಯವರು ಅಡೆತಡೆಗಳನ್ನು ಮಾಡುತ್ತಾ ಬಂದು ಇಲ್ಲಿ ಜನತೆಗೆ ಬಹಳಷ್ಟು ನೀರಿನ ಸಮಸ್ಯೆ ಆಗಿದ್ದು, ಅದನ್ನು ಅರ್ಥಕೊಂಡು ನಮ್ಮ ಸನ್ಮಾನ್ಯ ಶ್ರೀ ನಾಯಕರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ತಿಳಿಸಿದ ಕೂಡಲೇ ಫೌಂಡೇಶನ್ ವತಿಯಿಂದ ನೀನು ಟ್ಯಾಂಕರ್ ತಗೋ, ನೀರಿನ ಸಹಾಯ ಮಾಡು, ಯಾರೇ ಏನಂದರೂ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದೀಯಾ, ಇನ್ನೂ ಹೆಚ್ಚಿನ ರೀತಿ ಒಳಗೆ ಒಳ್ಳೆಯ ಕೆಲಸ ಮಾಡು ಅಂತ ಆದೇಶ ಮಾಡಿದರು. ಆದ ಕಾರಣದಿಂದ ನಾನು ನನ್ನ ಸ್ವಂತ ಖರ್ಚಿನಿಂದ ಟ್ರ್ಯಾಕ್ಟರ್ ಮತ್ತು ಟ್ಯಾಂಕರ್ಗಳ ಮೂಲಕ ಈ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ದಿನನಿತ್ಯ ಮಾಡುತ್ತಾ ಬಂದಿದ್ದೇನೆ. ಸುಮಾರು ದಿನಗಳಿಂದ ಅಂದ್ರೆ ತಪ್ಪಾಗುತ್ತೆ ಸರ್, ಸುಮಾರು ವರ್ಷಗಳಿಂದ ನೀರು ಬಂದಿಲ್ಲ ಇಲ್ಲಿ. ಸುಮಾರು ವರ್ಷಗಳಿಂದ ಪರ್ಯಾಯವಾಗಿ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ನಗರಸಭೆಯವರಿಗೆ ಸಾಕಷ್ಟು ಬಾರಿ ಮನವಿನೂ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಏನಾದರೂ ಬೋರ್ಗಳ ಮೂಲಕ ಏನಾದರೂ ಬೋರ್ಗಳು ರಿಪೇರಿ ಬಂದರೆ ತಕ್ಷಣ ಮಾಡ್ತಾರೆ. ಮತ್ತು ಅವು ಭಾಳಷ್ಟು ದಿನಗಳಿಂದ ಹಾಕಿದ್ರಿಂದ ಸುಮಾರು 25 ವರ್ಷಗಳಿಂದ ಬೋರನ್ನು ಹಾಕಿದ್ದು, ಅವಕ್ಕೂ ಆಯುಷ್ ಅನ್ನೋದು ಇರ್ತಲ್ಲ ಸರ್, ಎಲ್ಲರಿಗೂ ಆಯುಷ್ ಅನ್ನೋದಿರುತ್ತೆ. ಅದಕ್ಕೆ ಅವು ದಿನನಿತ್ಯ ಕೆಡ್ತಾವು ಮತ್ತು ಸಾರ್ವಜನಿಕರ ತೊಂದರೆ ಆಗುತ್ತೆ ಅನ್ನೋದು ನಾನು ಮನಗೊಂಡು ಇಲ್ಲೇ ವಾಸವಾಗಿದ್ದ ಕಾರಣಕ್ಕಾಗಿ ನಾನು ಈ ರೀತಿ ಒಂದು ಮಹತ್ವವಾದ ಕಾರ್ಯವನ್ನು ನಮ್ಮ ಸಾಹೇಬರ ಆದೇಶದ ಮೇರೆಗೆ ಮಾಡ್ತಾ ಬಂದಿದ್ದೇನೆ. ಸಾಕಷ್ಟು ಟ್ಯಾಂಕರ್ಗಳು ಬಿಟ್ಟರು ಕೂಡ ಅವ್ರಿಗೆ ದಿನನಿತ್ಯ ನಾವು ಹೇಳಬೇಕು, ಫೋನ್ಗಳ ಮೂಲಕ ಹೇಳಿದರು. ಇಲ್ಲಿ ಸುಮಾರು ಒಂದು 1500ರಿಂದ 2000 ಜನ ವಾಸ ಮಾಡ್ತಾರೆ ರೀ. ಒಂದು ಟ್ಯಾಂಕರ್ ನೀರು ಬಿಟ್ಟರೆ ಎದಕ್ಕಾಗುತ್ತೆ? ಸಾಲೋದಿಲ್ಲ. ಒಂದು ಟ್ಯಾಂಕರ್ ನೀರು ಯಾರಿಗೆ ಹಾಕವು ಹೇಳ್ರಿ? ಒಂದು ಮನೆಗೆ ಒಂದೊಂದು ಟ್ಯಾಂಕರ್ ನೀರು ಬಳಕೆ ಮಾಡುವಂಥ ಸಮಯ ಬಂದೈತಿ. ಆದ ಕಾರಣದಿಂದ ಮಕ್ಕಳು ಮರಿ ಇರ್ತಾವೆ, ಒಂದೊಂದು ಮನ್ಯಾಗ 4-5 ಮಂದಿ ವಾಸವಾಗಿರ್ತಾರೆ. ಒಂದು ಟ್ಯಾಂಕರ್ ನೀರು 1500 ಮಂದಿಗೆ ಜನ ಸಾಲತ್ತಂತಂದು ನೀವು ಹೇಳ್ರಿ ಸರ್. ಅದಕ್ಕೆ ಇದನ್ನೆಲ್ಲ ಅರ್ಥಕೊಂಡೆ ನಾನು. ಅರ್ಥಕೊಂಡು ಇದನ್ನು ದಿನಕ್ಕೆ ನಾನು 15ರಿಂದ 20 ಗಾಡಿ ಈ ಟ್ಯಾಂಕರ್ ಮೂಲಕ ಜನರಿಗೆ ಸಲ್ಸಾಕತ್ತೀನಿ ರೀ. ನೀರು ನಾನು ಸ್ವಂತ ಖರ್ಚಿನಿಂದ ತೊಗೊತೀನಿ. ಮತ್ತು ನಮ್ಮ ನಗರಸಭೆ AW ಸಾಹೇಬರು ಮತ್ತು ಪೌರಾಯುಕ್ತರಿಗೆ ತಿಳಿಸಿದಾಗ, ಆಯ್ತಪ್ಪ ನೀವು ಒಳ್ಳೆ ಕೆಲಸ ಕಾರ್ಯಗಳು ಮಾಡಕತ್ತಿ, ನೀರು ಬೇಕಾದ್ರೆ ನಾವು ಕೊಡ್ತೀವಿ ನಿನಗೆ, ನಿನ್ನ ಟ್ಯಾಂಕರ್ ತುಂಬ್ಕೋ, ನೀನು ಕೆಲಸ ಒಳ್ಳೇದು ಮಾಡಕತ್ತಿ, ನಿನಗೂ ನಾವು ಹೆಚ್ಚಿನ ಶಕ್ತಿ ತುಂಬ್ತೀವಿ ಅಂತಂದು ಹೇಳಿ ನೀರು ಮುನ್ಸಿಪಾಲ್ಟಿಲಿಂದ ಕೊಡ್ತಾರೆ ರೀ. ಮತ್ತು ಮುನ್ಸಿಪಾಲ್ಟಿಗೆ ಹೋಗಕ್ಕೆ ದೂರ ಆತಂದ್ರೆ ನಾನು ಸ್ವಂತ 220 ರೂಪಾಯಿ ಒಂದು ಟ್ಯಾಂಕರಿಗೆ ನೀರು ದುಡ್ಡು ಕೊಟ್ಟನು ತುಂಬ್ಕೊಂಬಂದು ಜನರಿಗೆ ಸಲ್ಲಿಸ್ತೇನೆ ರೀ.